ನಮಸ್ಕಾರ ಟಿವಿ2ಗೆ ಸ್ವಾಗತ. ನಮ್ಮ ಎಂಪಿ ಅವರಾದಂತ ಎ ನಾಗೇಶಮಣ್ಣ ಅವರು ಕಳೆದ ಬಿಜೆಪಿ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಕೇಂದ್ರದ ಸಬಲೀಕರಣ ಮಂತ್ರಿಯಾಗಿ ಇಡೀ ಸಮುದಾಯಕ್ಕೆ ಅವರು ಬಹಳಷ್ಟು ಕೊಡುಗೆ ಇದೆ. ಇವತ್ತು ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಿಕೊಳ್ಬೇಕಾಗಿತ್ತು. ಆದ್ರೆ ಸಮಾಜದಲ್ಲಿ ಉನ್ನತಿರುವಂತಹ ನಾಯಕರುಗಳಿಗೆ ಮತ್ತು ಪೌರ ಕಾರ್ಮಿಕರಿಗೂ ಕೂಡ ಸನ್ಮಾನ ಮಾಡಿ ಇವತ್ತು ಅವ್ರನ್ನ ಹುರಿದುಂಬಿಸುವಂತ ಕೆಲಸ ಏಕೈಕ ವ್ಯಕ್ತಿ ಎ ನಾಗೇಶಮಣ್ಣ ಅಂತೇಳಿ ಹಾಗಾದ್ರೆ ಅವರು ಸುದೀರ್ಘ 30-35 ವರ್ಷದ ರಾಜಕಾರಣದಲ್ಲಿ ಅತ್ಯಂತ ಹಿರಿಯ ರಾಜಕಾರಣ. ಅವರಿಗೆ ಬಹಳ ಡೈನಾಮಿಕ್ ಲೀಡರ್. ಯಾಕೆ ಡೈನಾಮಿಕ್ ಲೀಡರ್ ಅಂತ ಕರಿತೀವಿ ಅಂತಂದ್ರೆ ಒಳ ಮೀಸಲಾತಿ ಫೈರ್ ಬ್ರ್ಯಾಂಡ್. ಒಳ ಮೀಸಲಾತಿಗಾಗಿ ಇಡೀ ಒಂದು ಪಕ್ಷದ ಅಭ್ಯರ್ಥಿಯ ಕಾರ್ಯ ಮಾಡಿರುವಂತಹ ಏಕೈಕ ವ್ಯಕ್ತಿ ಚಿತ್ರದುರ್ಗದಿಂದ. ಆದ್ರೆ ಇವತ್ತು ಒಳ ಮೀಸಲಾತಿ ಜಾರಿಯಲ್ಲಿ ಸಂಪೂರ್ಣ ಕಾಂಗ್ರೆಸ್ ಸರ್ಕಾರ ಗೊಂದಲಮಯ ಮಾಡಿದ್ದು. ಕಾಂಗ್ರೆಸ್ ಸರ್ಕಾರ ಗೊಂದಲ ಮಾಡಿ ಸಮುದಾಯಕ್ಕೆ ಅನ್ಯಾಯ ಮಾಡಿರುವಂತ ಒಳ ಮೀಸಲಾತಿ ಪರವಾಗಿ ಮಾತಾಡುವಂತ ವ್ಯಕ್ತಿ ಯಾರಿದ್ರೆ ಅದು ಎ ನಾಗೇಶಮಣ್ಣ ಅಂತ ಹೇಳಕ್ಕೆ ಭಾವಿಸ್ತಾ ಇದ್ರು. ಇವತ್ತು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಾವು ಬೀದರ್, ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಬಿಜಾಪುರ ಮತ್ತು ಯಾದಗಿರಿ, ಬಳ್ಳಾರಿ ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆ ಅವರ ವಿಮಾನಗಳಾಗಿ ಬಂದಿದ್ದೀವಿ ನಾವು. ಮತ್ತು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಾವು ಶುಭ ಕೋರಲಿಕ್ಕೆ ಬಂದಿದ್ದೇವೆ. ಹಾಗಾಗಿ ಒಳ ಮೀಸಲಾತಿಯಲ್ಲಿ ಗೊಂದಲ ಆಗಿರುವುದರಿಂದ ಮತ್ತೆ ಅವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಹುಟ್ಟುಹಬ್ಬದ ಅಂಗವಾಗಿ ನಾವು ಕೂಡ ಶುಭ ಹಾರೈಸಲಿಕ್ಕೆ ಬಂದಿದ್ದೀವಿ. ಹಾಗಾಗಿ ಎ ನಾಗೇಶಮಣ್ಣ ಮುಂದಿನ ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ಈ ರಾಜ್ಯಕ್ಕೆ ಸೇವೆ ಮಾಡಲಿಕ್ಕೆ ಮುಂದಾಗಬೇಕಂತ ಹೇಳ್ಬೋದು. ನಮ್ಮ ಹೆಸರು ಬಿ ನರಸಪ್ಪ, ಮಾಜಿ ರಾಜ್ಯಾಧ್ಯಕ್ಷರು.